ಹಾಯ್ ಹಾಯ್ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ವೆಲ್ಕಮ್ ಟು ಟು ಅವರ್ ಅವರ್ ವಿದ್ವನ್ ವಿದ್ವನ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್. ಚಾನಲ್. ಸೊ ಇದು ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಾವು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ 2 ಆಪ್ಷನ್ಸ್ ಹಾಕಿದ್ವಿ. ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಮತ್ತೆ ಚಾಲೆಂಜಿಂಗ್ ವಿಡಿಯೋ ಯಾವ್ದು ಬೇಕು ಅಂತ. ಹ್ಮ್ ಅದರಲ್ಲಿ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಅಂದ್ರೆ 65% ಏನೋ ಇದು ಒಂದ ಚಾಲೆಂಜ್ ವಿಡಿಯೋ ಏನೋ ಹಾಕಿದ್ರಿ. ಒಂದ್ 2-3% ಹ್ಮ್ ಜಾಸ್ತಿ ಏನಂದು ಚಾಲೆಂಜಿಂಗ್ ವಿಡಿಯೋಗೆ ಚಾಲೆಂಜಿಂಗ್ ಬಂದಿತ್ತು. ವಿಡಿಯೋ ಬಂದಿದೆ. ಸೊ ನಾವು 2 ಮಾಡ್ಬಿಡೋಣ ಅನ್ನೋ ಪ್ಲಾನ್ ಮಾಡಿದ್ವಿ. ಸೊ ಈಗ 2 ಮಾಡ್ತೀವಿ. ಇವಾಗ ಇರೋದು ಕ್ವೆಶ್ಚನ್ ಅಂಡ್ ಆನ್ಸರ್ ಕ್ವಶನ್ ಅಂಡ್ ವ್ಲಾಗ್. ಆನ್ಸರ್ ಲಾಕ್. ನೆಕ್ಸ್ಟ್ ಬರೋದು ಚಾಲೆಂಜಿಂಗ್ ವಿಡಿಯೋ. ಯಾ ಇವಾಗ ಸ್ಟಾರ್ಟ್ ಮಾಡೋಣ. Q&A ವ್ಲಾಗ್. Q&A ವ್ಲಾಗ್ ಅಂತ ಅಂದ್ಬಿಟ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಏನಂತಾರ, ಇದು Q&A ಹೆಂಗಪ್ಪ ಅಂತಂದ್ರೆ ನನ್ನ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತದ ಅನ್ನೋ ಬರ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ವೆಶನ್ಸ್. ಅದು ಅವ್ರಿಗೆ ಗೊತ್ತಿಲ್ಲ. ಸೊ ಎಷ್ಟು ತಿಳ್ಕೊಂಡಿದ್ದಾರೆ ಅವ್ರು ನನ್ನ ಬಗ್ಗೆ ಅನ್ನೋದನ್ನ ಇವಾಗ ನನಗೂ ಗೊತ್ತಾಗ್ತದೆ ಫಸ್ಟ್ ಟೈಮ್. ಓಕೆ ಸ್ಟಾರ್ಟ್ ಮಾಡೋಣ. ಯಾ ಎಸ್ ಓಕೆ ರೆಡಿ. ಫಸ್ಟ್ ಕ್ವೆಶನ್, ನನ್ನ ಫೇವ್ರೆಟ್ ಆ ಪ್ಲೇಸ್ಗೆ ಹೋಗ್ಬೇಕು, ನಂಗೆ ಇಷ್ಟ ಆ ಪ್ಲೇಸ್ಗೆ ಹೋಗ್ಲಿಕ್ಕೆ ಭಾಳ ಇಷ್ಟ. ಯಾವ್ದದು ಪ್ಲೇಸ್? ಆ ವಿಸಿಟ್ ಮಾಡ್ಬೇಕು ಆ ಪ್ಲೇಸ್ನ ಪದೇ ಪದೇ ಅಂತ ಅನ್ನೋದು. ಪದೇ ಪದೇ ಅಂದ್ರೆ ಒಂದ್ 2-3 ಸಲ ಒಂದ್ 2-3 ಪ್ಲೇಸ್ ಹೇಳಿದೀಯ. ಹೆಸರು ಹೇಳ್ರಿ. ಹೆಸರು ತಿರುಪತಿ, ತಿರುಮಲ ವೆಂಕಟೇಶ ಅಲ್ವಾ? ನಾನೇ ಅಲ್ಲಿ ಬರೀ ಒಂದೇ ಸತಿ ಹೋಗಿದ್ದು. ಗುರುವಾಯೂರು. ಗುರುವಾಯೂರ್. ಯಾ ಗುರುವಾಯೂರ್. ಎಸ್ ನಾವು ಗೊತ್ತಲ್ಲ. ಹಿಂಗೆಲ್ಲ ಕಂಡುಹಿಡಿಬಾರ್ದು. ಏಯ್ ಕಂಡುಹಿಡಿಬೇಕು. ಇವ್ರು ಸೋತ್ರೆ ನನಗೆ ಟ್ರೀಟ್ ಕೊಡಿಸ್ತಾರೆ. ಯಾ ಅದೇ ಅಕಸ್ಮಾತ್ ಇವ್ರು ಗೆದ್ರೆ ನಾನು ಟ್ರೀಟ್ ಕೊಡಿಸ್ತೇನೆ. ಟ್ರೀಟ್ ಇನ್ ದ ಸೆನ್ಸ್. ಎಸ್ ನೆಕ್ಸ್ಟ್ ಇದು ಹೇಳ್ತಾರೆ ಗ್ಯಾರಂಟಿ ಇದನ್ನ ಹೇಳ್ತಾರೆ ಅವರು. ಕೇಳು ಫಸ್ಟ್. ನೀವ್ ಹೇಳ್ತೀರಿ ಇದನ್ನ. ಇರ್ಲಿ ಫಸ್ಟ್ ಎಲ್ಲ ಸ್ವಲ್ಪ ಈಸಿ ಕೊಡ್ತೀನಿ. ನನ್ನ ಫೇವ್ರೆಟ್ ಕಲರ್. ಇವರ ಫೇವ್ರೇಟ್ ಕಲರು, ಆ ಕಲರಲ್ಲಿ ಎಲ್ಲ ಕೊಡಿಸ್ಬಿಟ್ಟಿದೀನಿ. ಲ್ಯಾವೆಂಡರ್ ಕಲರ್. ಹೇಳಿಲ್ವಾ? ಹೇಳ್ತಾರ ಅವರು. ಇದು ಗೊತ್ತದೋ ಇಲ್ಲ ಗೊತ್ತಿಲ್ಲ, ನನ್ಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅನಿಸ್ತದ. ಓಕೆ 2 ಕ್ವಶನ್ ಕರೆಕ್ಟ್ ಹೇಳಿದ್ರಿ. ಐ ಮೀನ್ 2 ಆನ್ಸರ್ ಕರೆಕ್ಟ್ ಹೇಳಿದ್ರಿ 2 ಕ್ವಶನ್ಗೆ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ಫೇವ್ರೇಟು ಐಸ್ ಕ್ರೀಮ್ ಫ್ಲೇವರ್. ಐಸ್ ಕ್ರೀಮ್ ಫ್ಲೇವರ್ ಗೊತ್ತಾಯ್ತು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸರಿಗೆ ಇವಾಗ ಕ್ವೆಶನ್ಸ್. ಇದು ಏನದು ಚಾಕ್ಲೇಟಾ? ಅಲ್ಲ ಅಲ್ವಾ? ಫೇವ್ರೇಟ್ ಐಸ್ ಕ್ರೀಮ್. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ಬ್ಲ್ಯಾಕ್ ಕರೆಂಟಾ? ಅಲ್ಲ. ಯಾಕಂದ್ರೆ ಅದು ಲ್ಯಾವೆಂಡರ್ ಕಲರ್ ಇರುತ್ತಲ್ಲ ಅದಕ್ಕೆ. ಆ ಥರ ಅಲ್ಲ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ಫಸ್ಟಿಗೆ ನಾನು ಅದನ್ನೇ ಕೇಳ್ತಿದ್ದೆ, ಅದೇ ಕೊಡಿಸ್ರಿ ಅಂತ. ಐಸ್ ಕ್ರೀಮ್ ಶಾಪ್ಗೆ ಹೋದಂಗೆಲ್ಲ. ಹೌದಾ? ನೀವು ಅದು ತಂದು ಕೊಟ್ಟಿದ್ರಿ ನನಗೆ. ಸೋತ್ರಾ? ಮ್ಯಾಂಗೋ. ಅಥೋ ಅಲ್ಲ. ಅದು ಲಸ್ಸಿ ಅಲ್ವಾ? ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ. ಓಕೆ 3 ಚಾನ್ಸ್ ಆಗೋಯ್ತು. ಅದೇ ಸೋತ್ರಿ ಈಗ. ಎಸ್ ಬಟರ್ ಸ್ಕಾಚ್. ಬಟರ್ ಸ್ಕಾಚಾ? ಬಟರ್ ಸ್ಕಾಚಾ? ಸ್ಕಾಚ್, ಬಟರ್ ಸ್ಕಾಚ್. ಇದು ಗ್ಯಾರಂಟಿ ಹೇಳ್ತಾರೆ. ನಾನು ನೆಕ್ಸ್ಟ್ ಕೇಳೋ ಕ್ವಶನ್ 100% ಕೇಳು ಫಸ್ಟ್, ಆಮೇಲೆ ನನಗೆ ಗೊತ್ತು ನೀವು ಹೇಳ್ತೀರಂತ. 3 ಕ್ವಶನ್ಸ್ ಒಳಗೆ 1 ಕ್ವಶನಿಗೆ ರಾಂಗ್ ಆನ್ಸರ್ ಕೊಟ್ಟಾರ. ಓಕೆ 4th ಕ್ವಶನ್, ನನ್ನ ಡ್ರೀಮ್ ಕಾರ್ ಯಾವುದು? ಡ್ರೀಮ್ ಕಾರು? ಕಾರ್. ಥಾರಾ? ಕಾರ್ ಥಾರ್. ಕಾರ್ ಅಂಡ್ ಜೀಪ್ ಎಲ್ಲ ಆಗತ್ತದು. ಥಾರ್. ಆಮೇಲೆ ಇನ್ನೂ ಒಂದು ಥಾರ್ ತಗೊಳ್ಳೋಣ ಅಂತ ಇರ್ತಾರೆ ಯಾವಾಗ್ಲೂ. ತಗೋಣ, ಟೈಮ್ ಬರುತ್ತೆ ಅದಕ್ಕೂ, ಹೋಗಿ ತಗೋಣ. ಥಾರ್ ತಗೋತೀವಿ. ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಓಕೆ ಎಲ್ಲ ಸ್ವಲ್ಪ ಈಸಿ ಕ್ವೆಶನ್ ಬರ್ತೀನಿ ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ಈಸಿ. ಆಮೇಲೆ ಎಲ್ಲ ಏನು UPSC ಕ್ವೆಶ್ಚನ್ ಮತ್ತೆ ಸ್ವಲ್ಪ ಟ್ರಿಕಿ ಕ್ವೆಶನ್ಸ್ ಆಮೇಲೆ. ಎಸ್ ನೆಕ್ಸ್ಟ್ ದಂತ್ರ ಗ್ಯಾರಂಟಿ. ನೆಕ್ಸ್ಟ್ 2 ಕ್ವೆಶನ್ಸ್ ಗ್ಯಾರಂಟಿ ಅಂತ ನೀವು ಹೇಳ್ತೀರಿ. ಆಯ್ತು. ನನ್ನ ಫೇವರೇಟ್ ಹೀರೋ ಎಲ್ರಿಗೂ ಫೇವರೇಟ್ ಹೀರೋ. ನನ್ನ ಫೇವರೇಟ್ ಹೀರೋನು ಕೂಡ ಎಲ್ರೂ ಇಷ್ಟ ಹಂಗಂತಲ್ಲ, ಬಟ್ ಜಾಸ್ತಿ ಅಂದ್ರೆ ಕಿಚ್ಚ ಬಾಸ್.
ಎಸ್ ಬಾದ್ಶಾ. ನಂದು ಏನ್ ಗೊತ್ತಾ, ಮುಂಚೆ ನನ್ಗೆ ದಾದಾ ಯಾರು ವಿಷ್ಣುವರ್ಧನ್ ಸರ್. ಸರ್ ಅವ್ರು ತುಂಬಾ ಇಷ್ಟ ಇದ್ರು. ಅವ್ರದ್ದು ಆಕ್ಷನ್ ಎಲ್ಲ ಮಾಡ್ತಾ ಇದ್ದೆ ನಾನು ಅವಾಗ ಚಿಕ್ಕವನಿದ್ದಾಗ. ಅದು ಯಾರಿಗಾದ್ರೂ ಅದು ಬೇಕಂದ್ರೆ ಈಗ ರೀಕ್ರಿಯೇಟ್ ಮಾಡ್ಸೋಣ ಗೈಸ್, ಕಮೆಂಟ್ ಆಕ್ಷನ್ ಎಲ್ಲ ಮಾಡ್ತಾ ಇದ್ದೆ. ಅವರು ಡೆತ್ ಆದಾಗ ಗೈಸ್ 3 days ಊಟ ಬಿಟ್ಟಿದ್ದೆ ನಾನು. 3 days ಊಟ ಮಾಡಿರ್ಲಿಲ್ಲ. ಆಮೇಲೆ ಅಂದ್ರೆ ಊಟ ಮಾಡಿಲ್ಲ ಅಂತಂದ್ರೆ ಹಂಗ ಫುಲ್ಲು ಏನು ತಿಂದೆ ಅಂತಲ್ಲ, ಒಟ್ನಲ್ಲಿ ಆ ಬೇಜಾರಲ್ಲಿ ಸರಿಗ್ ಊಟ ಮಾಡಿಲ್ಲ, ಊಟ ಮಾಡಿರ್ತಾರೆ ಸರಿಗ್ ಊಟ ಮಾಡಿರ್ಲಿಲ್ಲ. ಆಮೇಲೆ ಒಂದಿನ ಅಪ್ಪ ಬೈದು ಏನಾಗಲ್ಲ ಹಂಗೆ ತಿನ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಇದನ್ ಮಾಡಿದ್ರು. ಅದಾದ್ಮೇಲೆ ಒಂದ್ಸಲ ಸುದೀಪ್ ಸರ್ದು ಚಂದು ಮೂವಿ ನೋಡಿದೆ. ಆ ಚಂದು ಮೂವಿ ನೋಡಿದಾಗಿಂದ ಈಗ ಬೇಕಿದ್ರೆ ನೀವು ಕೆಲವೊಂದವ್ರನ್ನ ಅಬ್ಸರ್ವ್ ಮಾಡ್ತೀರಿ, ಹಂಗೆ ಮಾಡ್ತಾರೆ ಸ್ವಲ್ಪ. ಏನಿಲ್ಲ, ಅವ್ರ ವಾಕಿಂಗ್ ಸ್ಟೈಲ್ ಅವ್ರಿಗೆ ಗೊತ್ತಿಲ್ಲದೆ ನಾನು ಕ್ಲಿಪ್ ತಗೊಂಡು ಇನ್ಸ್ಟಾಗ್ರಾಮ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ಹಿಂಗೆ ಹಿಂಗ್ ನಡೆಯೋದು ಆಯ್ತಾ. ಅವಾಗ ಫುಲ್ ಅವ್ರದ್ದು ಒಂದ್ಸಲ ಚಂದು ಮೂವಿ ನೋಡಿದ್ಮೇಲೆ ಫುಲ್ ಅವ್ರನ್ನೇ ಫುಲ್ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಾಲೋ ಅಂದ್ರೆ ಅವ್ರು ತುಂಬಾ ಇಷ್ಟ. ಅವಾಗಿಂದ ಸುದೀಪ್ ಫ್ಯಾನು. ನಮ್ಮಮ್ಮಗೂ ಹಂಗೆ, ಅವರು ವಿಷ್ಣುವರ್ಧನ್ ಸರ್ ಫ್ಯಾನ್. ಬಟ್ ಇವಾಗ ಅವರ ಡಿ ಬಾಸ್ ಫ್ಯಾನ್. ನಮ್ಮಮ್ಮ ಡಿ ಬಾಸ್ ಫ್ಯಾನ್. ಓಕೆ, ಈ ಕ್ವೆಶನ್ ಆಯ್ತು, ಕರೆಕ್ಟ್ ಆನ್ಸರ್ ಗೈಸ್, ಕ್ಲಾಪ್ಸ್. ನೆಕ್ಸ್ಟ್ ಇದು ಹೇಳ್ತಾರೆ ಗ್ಯಾರಂಟಿ. ನನ್ನ ಫೇವ್ರೆಟ್ ಯೂಟ್ಯೂಬ್ ಬ್ಲಾಗರ್ ಇಬ್ರು, ಮೆನ್ ವುಮೆನ್ ಇಬ್ರು. ಇವ್ರದ್ದು ಫೇವ್ರೇಟ್ ಬ್ಲಾಗರು ಮೆನ್ ಅಲ್ಲಿ ಬಂದ್ಬಿಟ್ಟು ಶ್ಯಾಮ್ ಸಮೀರ್ ಅವರು. ವೆಲ್ಕಮ್ ಟು ಅವರು ನಿಮ್ಗೆ ಒಂದ್ ಇದ್ರಲ್ಲಿ ಹಾಕಿದ್ದೆ ಅನ್ಸುತ್ತೆ, ರೀಲ್ ಅಲ್ಲೂ ಇತ್ತು, ಒಂದು ಬ್ಲಾಗ್ ಅಲ್ಲೂ ತೋರ್ಸಿದ್ದೆ ನಾನು ಅದನ್ನ. ಅವ್ರದ್ದು ಇಂಟ್ರೋ ಇದನ್ನ ಫುಲ್ ನನ್ ಜೊತೆ ಅವರು ಕೂತ್ ನೋಡ್ತಾರ ಅಂತ ಪರಿ ನಾವು ಅಡಿಕ್ಟ್. ಅವರು ಶ್ಯಾಮ್ ಸಮೀರ್ ಅವರು. ಇನ್ನು ವುಮೆನ್ ಅಲ್ಲಿ ಅಂದ್ರೆ ಮಧುಗೌಡ. ಅವ್ರದ್ದು ಮುಂಚೆ ಮಧುಗೌಡ ಅವ್ರದ್ದು ಅಷ್ಟೇ ನೋಡ್ತಾ ಇದ್ರು. ಅದು ಯಾವಾಗ ಶ್ಯಾಮ್ ಸಮೀರ್ ಅವರು ಬ್ಲಾಗ್ ಇಷ್ಟ ಆಯ್ತು. ರೀಸೆಂಟ್ ಅವ್ರದ್ದು ಆಕ್ಚುಲಿ ಅದು ಏನು ಎಂಗೇಜ್, ಅವ್ರ ಗರ್ಲ್ ಫ್ರೆಂಡ್ ನ ರಿವೀಲ್ ಮಾಡ್ತಾರಲ್ವಾ, ಅದ್ರಲ್ಲಿ ಕೆಲವೊಂದು ಅವ್ರು ಹೇಳಿದ ವರ್ಡ್ಸ್ ಫುಲ್ ನನ್ಗ ಟಚ್ ಆಗೋಯ್ತು. ಅದನ್ನ ಇವ್ರಿಗೆ ಶೇರ್ ಮಾಡಿದ್ದೆ. ಸೊ ಅದರಿಂದ ಅವರು ಫುಲ್ ಸಮೀರ್ ಅವ್ರ ಬ್ಲಾಗ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಸ್, ಇಬ್ರು. ನೆಕ್ಸ್ಟ್ ಕ್ವೆಶ್ಚನ್. ನನ್ನ ಫೇವರೇಟ್ ಚಾಕ್ಲೇಟ್ ಯಾವುದು? ಫೇವರೇಟ್ ಚಾಕ್ಲೇಟಾ? ಅದೇ ಡೈರಿ ಮಿಲ್ಕ್. ಅಲ್ಲ ಸಾರಿ, ಇದು ಏನಂತಾರೆ ಅದಕ್ಕೆ ಬರ್ತಾ ಇಲ್ಲ. ಹೇಳಿ ಗೈಸ್, ಅದು ಏನ್ ಹೇಳಿ, ಅದು ಗೋಲ್ಡನ್ ಕಲರ್ ಅಲ್ಲಿ ಇರುತ್ತಲ್ಲ. ಹೇಳ್ಬೇಕಷ್ಟೇ ಇವಾಗ. ಅದ್ರ ಹೆಸರು ಏನಾಗಿದೆ? ಫೆರಾರೋ ಚಾಕ್ಲೇಟ್ ಅವ್ರಿಗೆ ಇಷ್ಟ ತುಂಬಾ. ಆಕ್ಚುಲಿ ಅವಾಗ ಸ್ವಲ್ಪ ಮೇಕಪ್ ಹಂಗ್ ಮಾಡ್ಕೊಂಡಾಗ ನಾನು ಜಾಸ್ತಿ ಇಷ್ಟಪಡುವಂಥದ್ದು, ಅದನ್ನ ಅವಾಗ ಯೂಸ್ ಮಾಡಲ್ಲ, ದಿನ ಯೂಸ್ ಮಾಡ್ತೀನಿ ಅನ್ಕೋರಿ. ಆ ಪ್ರಾಡಕ್ಟ್ ಯಾವ್ದು? ಲೈಕ್ ಮೇಕಪ್ ಪ್ರಾಡಕ್ಟ್ ಟೈಪ್. ಮೇಕಪ್ ಅಂದ್ರೆ ಹಂಗಲ್ಲ, ಲ್ಯಾಕ್ಮಿದ ಯಾವ್ದೋ ಕ್ರೀಮ್ ಬರುತ್ತೆ. ಯಾವ್ದು? ಅದಕ್ಕೇನೋ ಒಂದು ಫೌಂಡೇಶನ್ ಅಲ್ಲ, ಮತ್ತೆ ಲ್ಯಾಕ್ಮಿ ಕರೆಕ್ಟ್. ಲ್ಯಾಕ್ಮಿದೆ, ಅದಕ್ಕೇನೋ ಕ್ರೀಮ್ ಬರುತ್ತೆ. ಆಪ್ಷನ್ ಕೊಡ್ತೀನಿ. ಪಾಪ ಫೌಂಡೇಶನ್, ಕಾಂಪ್ಯಾಕ್ಟ್ ಇಲ್ಲ ಮಾಯಿಶ್ಚರೈಸರ್ ಇರ್ಬೋದು. ಗುಡ್ ಬಾಯ್ ಗೈಸ್. ಅದು ನೋಡಿದ್ದೆ ಒಂದ್ಸಲ, ಯಾವಾಗ ಲ್ಯಾಕ್ಮಿದು ಅದನ್ನೇ ಯೂಸ್ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡಿಲ್ಲ ನೀವು ಅದನ್ನ ಹೇಳ್ತೀರಿ ಅಂತ. ಮತ್ತೆ ಆಗುತ್ತಲ್ಲ. ಆಯ್ತು, ನೆಕ್ಸ್ಟ್ ಕ್ವೆಶ್ಚನ್. ನನಗೆ ಇಷ್ಟ ಆಗುವಂತದ್ದು ಹೂವು ಯಾವುದು? ಹೂವು ಲೋಟಸ್. ಏನ್ ಮಾತಾಡ್ತೀನಿ, ನಂಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಮಲ್ಲಿಗೆನಾ? ಯಾವ ಮಲ್ಲಿಗೆ? ಸುಮ್ನೆ ಮಲ್ಲಿಗೆ ಇಷ್ಟ ಇಲ್ಲ ನನಗೆ. ಬೆಳ್ಳಗಿರೋ ಮಲ್ಲಿಗೆ. ಯಾವ ದುಂಡು ಮಲ್ಲಿಗೆ? ನೀವ್ ಹೆಂಗ್ ಗೊತ್ತಾ, ಇದಿಲ್ಲ ನಾನು ಕನ್ಸಿಡರ್ ಮಾಡಲ್ಲ ಇದನ್ನ. ಮೂರೇ ಆಪ್ಷನ್, ಫಸ್ಟ್ ಲೋಟಸ್ ಅಂದೆ, ಆಮೇಲೆ ಮಲ್ಲಿಗೆ ಅಂದೆ, ಆಮೇಲೆ ದುಂಡು ಮಲ್ಲಿಗೆ ಅಂದೆ. ಕನ್ಸಿಡರ್ ಮಾಡಲ್ಲ ನಾನು. ಹೂ ಅನ್ಬೇಕು, ಈ ಮಲ್ಲಿಗೆನ ಅಂತಂದ್ರೆ ಇಲ್ಲ ಅನ್ಬೇಕು, ಇಲ್ಲ ಅಂತಂದ್ರೆ ದುಂಡು ಮಲ್ಲಿಗೆನ ಅಂತಾರೆ. ಅಲ್ಲ, ಒಟ್ನಲ್ಲಿ ಮೂರು ಇದನ್ನ ಕನ್ಸಿಡರ್ ಮಾಡಲ್ಲ. ಇಲ್ಲ, ಎರಡು ಔಟ್. ಅಲ್ಲ, 3 ಸಲ ಚಾನ್ಸ್ ಅಂತ ಇತ್ತು. ಏನಿಲ್ಲ, 3 ಇಲ್ಲ 4 ಇಲ್ಲ ಆಯ್ತು.
ಎರಡು. ನೀವೇ ಹೇಳಿ ಗೈಸ್. ಎರಡು ಇಲ್ಲ 3 ಕ್ವಶನ್ಗೆ ಸೋತಾರೆ. ನಾನೇ ಗೆದ್ದಿದ್ದು. 2 ಕ್ವಶನ್. ಹ್ಮ್ ಓಕೆ. ಓಕೆ. ಮೈ ಫೇವ್ರೆಟ್ ಫಾಸ್ಟ್ ಫುಡ್. ಉಪ್ಪಿಟ್ಟು. ಫಾಸ್ಟ್ ಫುಡ್, ಜಂಕ್ ಫುಡ್, ಹೊರಗೆ ತಿನ್ನೋದು. ಜಂಕ್ ಫುಡ್. ಫುಡ್ ಪಾಸ್ತಾನ ವೈಸ್ ಚೀಸ್ ಪಾಸ್ ಅದನ್ನೇ ಕೇಳ್ತಾ ಇರ್ತೀನಿ ನೀನು ಯಾವಾಗ್ಲೂ. ಈಗ ರೀಸೆಂಟ್ ಆಗಿ ಜಾಸ್ತಿ ಕೇಳ್ತಿದ್ದೀನಿ. ನೀವು ಅಷ್ಟೇ, ಮತ್ತೇನು ಕ್ಲೀವ್ ಕೊಡೋದಿಲ್ಲ. ಹೇಳ್ಬಿಟ್ರೆ ಮ್ಯಾಗಿನ ಫಾಸ್ಟ್ 2 ನಿಮಿಷದಲ್ಲಿ ಆಗುತ್ತೆ ಮ್ಯಾಗಿ. ಹಂಗಲ್ಲಪ್ಪ. ಹ್ಮ್. ಜಂಕ್ ಫುಡ್ ಇಂಥ ತಿಂತೀನಿ ನಾನು. ಎಲ್ಲ ತಿಂತೀಯ ನೀನ್ ಜಂಕ್ ಫುಡ್ನ? ಎಲ್ಲ ಎಲ್ಲ ತಿಂತೀನಿ, ಇಲ್ಲ ಅಂತಲ್ಲ. ಬಟ್ ಹೊರಗೆ ಹೋದ್ರೆ ಅದು ಬೇಕೇ ಬೇಕಂತ ಹಠ ಮಾಡ್ತೀನಿ. ನಿಮ್ಮ ಹತ್ರ ಬೈಸ್ಕೊತೀನಿ ಯಾವ್ದದು. ಎರಡಾಗೋಯ್ತು ಈಗ. ಪಾಸ್ತಾ, ಮ್ಯಾಗಿ, ಮತ್ತೇನು? ಜಂಕ್ ಫುಡ್. ಹೇಳ್ರಿ, ಜಂಕ್ ಫುಡ್ ಯಾವುದು? ಅದು ಪಡ್ಡು. ಆಯ್ತು, ಗೊತ್ತಿಲ್ಲ. 3 ಹೇಳಿದೆ. ಮೋಮೋಸ್. ಮೋಮೋಸಾ? ಮೋಮೋಸ್, ಯಾವಾಗ ಮೋಮೋಸ್. ಒಂದ್ಸಲ ಕೇಳಿದಾಳೆ ಯಾವಾಗ್ಲೂ ಬೈತ್ ಅಪ್ಪಾ, ಎಷ್ಟು ಸುಳ್ಳು ಹೇಳ್ತೀರಿ. ಅದನ್ನ ತಿಂದಂಗೆಲ್ಲ ಬೈದ್ ಯಾರು? ಅದನ್ನ ಕೇಳ್ದಂಗೆಲ್ಲ ಬೈತೀರಾ ಇಲ್ಲ? ಅವಾಗ ಒಂದ್ಸತಿ ಹೇಳಿದ್ರೆ ದೊಡ್ಡ ಅವ್ರಿಗೆ ನೋಡಿ ಒಂದ್ಸತಿ ಅಲ್ಲ ಅಲ್ಲ ಅವ್ರಿಗೆ ಏನ್ ಗೊತ್ತಿರಲ್ಲ, ಅದನ್ನ ಹಿಂಗ್ ಉಲ್ಟಾ ಮಾಡಿ ಹೇಳ್ಬಿಡ್ತಾರೆ. ಆಗೋಂಗೆ 3 ಕ್ವಶನ್ಸ್ ರಾಂಗ್. 3 ಕ್ವಶನ್ಸೇ ರಾಂಗ್ ಅಲ್ಲ. ನೀವ್ ಹೇಳಿದ ಆನ್ಸರ್ ಆನ್ಸರ್ ರಾಂಗ್. ನನ್ನ ಫೇವ್ರೆಟ್ ಸಾಂಗ್ ಯಾವ್ದು? ಎಷ್ಟೊಂದಿದಾವೆ. ಫೇವ್ರೆಟ್ ಸಾಂಗ್ ಯಾವ್ದು ಅಂತ ಒಂದು ಟಕ್ ಅಂತ ಹೇಳ್ರ ಆಯ್ತು. ಎಷ್ಟೊಂದು ದೇವ್ರದ ಫಿಲ್ಮ್ದ. ಇದು ದೇವ್ರದ್ದು ಇದು ಮಾಡ್ತಿದ್ವ. ನನಗೆ ಇಷ್ಟಪಟ್ಟಿರೋ ಏನಿಲ್ಲ, ದೇವ್ರ ಸಾಂಗ್ಗಳು ಇಲ್ಲ, ಇರುತ್ತೆ, ಅದು ಫಿಲ್ಮ್ ಬೇಡ, ಸಾಂಗ್ಗಳು ಅದು ಬೇಡ. ಮೂವಿ ಸಾಂಗ್ಸ್. ಮೂವಿ ಸಾಂಗ ಸೋಲ್ತಾರೋ ಅದು ಯಾವ ಬೇಸ್ ಮೇಲೆ ಇದೆ ಹೇಳು? ಯಾವ್ದು ಬೆಸ್ಟ್ ಅದೆಲ್ಲ ಎಲ್ಲ ಹಂಗೆ ಹೇಳ್ಕೊಟ್ಬಿಡ್ತಾರೆ. ಅದೊಂದು ಕೊಡು. ಏನಿಲ್ಲ, ಎಲ್ಲ ಕೊಟ್ಬಿಟ್ರೆ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ನಾನು ಹ್ಞೂ ಅನ್ಬೇಕು. ನನ್ನ ಮುದ್ದು ತಾರೆ ಅದೇ ತಾನೆ? ಹೌದು. ನಗುತ್ತಲಿ ಬಾರೆ. ಅದ್ ಸಾಂಗ್ ಇಷ್ಟ ಇವ್ರಿಗೆ. ಯಾವಾಗ್ಲೂ ರಾತ್ರಿ ಅದನ್ನೇ ಹಚ್ಕೊಂಡ್ ಮಲ್ಕೊಂಡಿರ್ತಾರೆ. ಎಸ್, ಇಷ್ಟ ನಂಗೆ ಸಾಂಗ್. ಓಕೆ, ಇದಂತರೂ ಸೀನೇ ಇಲ್ಲ ಹೇಳೋದು. ನನ್ನ ಫೇವ್ರೆಟ್ ಸ್ವೀಟ್ ಯಾವುದು? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಅಲ್ಲ, ಮತ್ತೆ ನಮ್ ಬ್ರೋ ಗೊತ್ತಿದು. ನಮ್ ಬ್ರೋ ಏನ್ ಹಣ್ಣಲ್ಲ, ಸ್ವೀಟ್ ತಿನ್ನೋದ್ರಲ್ಲ ಫೇವ್ರೆಟ್ ಸ್ವೀಟ್. ಹ್ಮ್. ಅದೇ ಗುಲಾಬ್ ಜಾಮೂನ್ ತರನೇ ಯಾವ್ದಾದ್ರು ಸ್ವೀಟ್ಸ್ ಇರ್ತಾವಲ್ಲ, ಚಂಪಾಕಲಿ ಎಕ್ಸೆಟ್ರಾ ಎಕ್ಸೆಟ್ರಾ. ಚಂಪಾಕಲಿ. ಎರಡಾಗೋಯ್ತು. ನನಗೆ ಹೆಂಗ್ ಟ್ರಾಪ್ ಮಾಡೋದು ಅಂತ ಗೊತ್ತು. ಎರಡಾಗೋಯ್ತು ಗೈಸ್. ಇನ್ನು ಒಂದೇ ಆಪ್ಷನ್. ಕ್ಲೀವ್ ಕೊಟ್ಬಿಡ್ತೀನಿ ಪಾಪ. ಗುಲಾಬ್ ಜಾಮೂನ್ ಅಲ್ಲೇ ಅದು ಒಂದ್ ಟೈಪ್. ಡ್ರೈ ಗುಲಾಬ್ ಜಾಮೂನು. Yes. ಗುಲಾಬ್ ಜಾಮೂನ್ ಎಲ್ಲ ಒಂದೇ. ಏನಿಲ್ಲ, ಡ್ರೈ ಬೇರೆ, ಗುಲಾಬ್ ಜಾಮೂನ್ ಬೇರೆ. ಅದು ಎಲ್ಲ ಒಂದೇ. ಡ್ರೈ ಬೇರೆ, ಗುಲಾಬ್ ಜಾಮೂನ್ ಬೇರೆ. ಗುಲಾಬ್ ಜಾಮೂನ್ ಒಳಗ್ ಪಾಕ ಇರ್ತದ. ಡ್ರೈ ಗುಲಾಬ್ ಜಾಮೂನ್ ದಾಗ ಇರಲ್ಲ. ಖಾರ ಇರ್ತದ? ಅಲ್ಲ, ಇರೋದಿಲ್ಲ ಡ್ರೈ ಜಾಮೂನ್. ಆಯ್ತು, ಓಕೆ. ಇವಾಗ ವಿನ್ ಹೆಂಗೆ? ಇಲ್ಲ, ವಿನ್. ಆಯ್ತು, ಓಕೆ. ಮಗ್ಲಿ ಒಂದು ಪಾಯಿಂಟ್ ಕೊಟ್ಬಿಡೋಣ. ಎಷ್ಟು ಕ್ವೆಶ್ಚನ್ಸ್ ಈಗ ಆನ್ಸರ್ ರಾಂಗ್ ಮಾಡಿದ್ರಿ? 3 ಕ್ವೆಶ್ಚನ್ಸ್. ನನ್ನ ಫೇವ್ರೆಟ್ ಡಿಶ್ ಊಟ. ಐ ಮೀನ್ ಯಾವ್ದು ಇಷ್ಟಪಡ್ತೀನಿ ತಿನ್ಲಿಕ್ಕೆ ಜಾಸ್ತಿ? ಊಟ. ಅದೇ ಯಾವ ಥರ, ಯಾವ್ದು ಮಾಡಿದ್ರೆ, ಇವಾಗ ಮುದ್ದೆ ಪಲ್ಯ ಆಗಿರ್ಲಿ, ಎಕ್ಸೆಟ್ರಾ ಎಕ್ಸೆಟ್ರಾ ಹಂಗೆ. ಜೋಳದ ರೊಟ್ಟಿ. ಡಿಶ್ ಅಪ್ಪ, ಅನ್ನದ ಜೊತೆ ತಿನ್ನೋದು. ಅದು ಹೆಂಗ್ ಗೊತ್ತಾ? ಕ್ಲೀವ್ ಕೊಡ್ಲಾ? ಕ್ಲೀವ್ ಕೊಡ್ತೀನಿ ಗೈಸ್. ಪಾಪ ಜಾಸ್ತಿ ಹೆಂಗಂತಾರ, ಅದಕ್ಕೆ ಬೇಳಿ ಗಿಳಿ ಇಡೋದಿಲ್ಲ, ಹಂಗೆಲ್ಲ ಇಲ್ಲ. ಸಿಂಪಲ್ ಆಗಿ ಆಗೋಗ್ಬಿಡ್ತದ ಅದು. ಕಾರ್ಪುಡಿ ಅನ್ನ. ಏನೋ ಹೇಳ್ತಾರೆ, ಕಟ್ಟಿದೆಲ್ಲ. ಏನ್ ಕಟ್ಟೆ? ಮತ್ತೆ ಏನು 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 ಇಡೋದಿಲ್ಲ, ಏನು ಮಾಡೋದಿಲ್ಲ. ಬ್ಯಾಳಿ ಗೀಳಿ ಅದೆಲ್ಲ ಇಡಲ್ಲ. ಗೊತ್ತಿಲ್ಲಪ್ಪ. ಸೋತ್ರಾ? 4 ಆನ್ಸರ್ ರಾಂಗ್ ಆಗುತ್ತೆ ಈಗ. ಇರ್ಲಿ, ಆಗ್ಲಿ. ಹೇಳ,
ಬೆಂಡೆಕಾಯಿ ಬಜ್ಜಿ. ಬೆಂಡೆಕಾಯಿ ಬಜ್ಜಿ ಅಂತೆ. ಮತ್ತೆ ಅದು ಬೆಂಡೆಕಾಯಿ ತಾಳ್ಸಿ ಸ್ವಲ್ಪ ಅದಕ್ಕೇನ್ ಬ್ಯಾಳಿ ಹಾಕ್ತಾರಾ? ಇಲ್ಲ. ಬೆಂಡೆಕಾಯಿ ತಾಳ್ಸಿ ಹಾಲು ಮೊಸರು ಪುಟಾಣಿ ಹಿಟ್ಟು ಹಾಕಿದ್ರೆ ಮುಗ್ದೋಯ್ತು. ನೀವೇ ಆನ್ಸರ್ ಮಾಡಿದಕ್ಕೆ. ಬೈಬೇಡ್ರಿ, ಹ್ಮ್. ನಂಗೆ ಇಷ್ಟ ಅದು. ಹ್ಮ್. ನನ್ ಫೇವ್ರೆಟ್ ಡ್ರಿಂಕ್ Cold drink. ಜ್ಯೂಸು ಹೇಳಿಕ್ ಬಿಡ್ರಿ ಒಂದ್ಸಲ. ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ. ಚಪ್ಪಾಳೆ. ಎಸ್, ಇಲ್ಲಿಂದ ಅದ ನೋಡ್ರಿ. ಸ್ಟಾರ್ಟ್ ಮಾಡ. ನನ್ನ ಫೇವ್ರೆಟ್ ವೆಜಿಟೇಬಲ್ ಯಾವುದು? ವೆಜಿಟೇಬಲ್ ಹ್ಮ್. ಬೆಂಡೆಕಾಯಿ. ಫೇವ್ರೆಟ್ ಫ್ರೂಟ್? ಮ್ಯಾಂಗೋ. ಅದು ಹೆಂಗಿರುತ್ತೆ ನೋಡಕ್ಕೆ? ಎಲ್ಲ ಹೇಳ್ತೀನಿ. ಫೇವ್ರೆಟ್ ಫ್ರೂಟ್ ಯಾವುದು? ಫೇವ್ರೇಟ್ ಫ್ರೂಟ್ ಇದು ಇದು ಹಲಸಿನ ಹಣ್ಣು. ಕರೆಕ್ಟ್ ಮ್ಯಾನ್. ಎಸ್. ನೆಕ್ಸ್ಟ್ ಕ್ವೆಶನ್. ನನಗೆ ಯಾವ ರೀಸನಿಗೆ ಜಲ್ದಿ ಸಿಟ್ಟು ಬರ್ತದ? ಎಲ್ಲ ರೀಸನ್ಗೂ ಬರುತ್ತೆ. ಬಂತ ಹೇಳ್ರಿ, ಅಸಹ್ಯ ಮಾಡ್ಬೇಡ್ರಿ. ಏನೇನೋ ಹೇಳ್ತಾರ ಗೈಸ್, ಇವ್ರ ಮಾತು ಕೇಳ್ಬೇಡಿ. ಯಾವ ರೀಸನ್ಗೆ ಸಿಟ್ಟು ಬರ್ತದ? ಫೋನ್ ನೋಡ್ಕೊಂಡು ಕೂಡ್ತೀನಲ್ಲ, ಅದು ಒಂದು ರೀಸನಾ? ಒನ್ ಆಫ್ ದ ರೀಸನ್ಸ್. ಎಲ್ಲ ಹೇಳಿದೆಲ್ಲ ಒನ್ ಆಫ್ ದ ರೀಸನ್ಸ್ ಇರುತ್ತೆ. ಏನಿಲ್ಲ, ಕರೆಕ್ಟ್ ಆಗಿ ಇಂತ ವಿಷಯಕ್ಕೆ ಸಿಟ್ಟು ಬರ್ತಂತ. ಬೇಗ ಹೊರಗೆ ಹೋದ್ರೆ ಬರಲ್ಲ ಬೇಗ ಮನೆಗೆ. ಲೈಟ್ ನಾವ್ ಇವತ್ತಾದ್ರು ಬೈದಿನ ಲೇಟ್ ಬಂದಿರಂತ ಹೆಂಗ್ ಹೇಳ್ತಾರ ನೋಡ್ರಿ ಗೈಸ್. ಮತ್ತೆ ಯಾವ್ದು ರೀಸನ್ಗೆ ಎರಡಾಯ್ತಲ್ಲ, ಇನ್ನು ಲಾಸ್ಟ್. ಇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಆ ರೀಸನ್ಗೆ ಇನ್ಮೇಲೆ ಸಿಟ್ಟೆ ಆಗಲ್ಲ ನಾನು. ಏನು 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 ಎಲ್ಲಾದ್ರೂ ಹೋದ್ರೆ ಫೋನ್ ಮಾಡಲ್ಲ. ಆಯ್ತು, ಮುಗಿತ್ರಿ. ಅದೆಲ್ಲ ಅಲ್ಲ, ಲೇಜಿ ಅಂದ್ರೆ ಲೇಜಿ, ಕೆಟ್ಟ ಲೇಜಿ. ಮಲ್ಕೋತಾರ ಹಂಗೇ ಮಕೊಂಡು ಫೋನ್ ನೋಡ್ತಿರ್ತಾರ. ಅದು ಫೋನ್ ನೋಡೋದು ಅಲ್ಲೇ ಅಲ್ಲ ಮ್ಯಾಟರ್, ಮಲ್ಕೊಂಡಿರ್ತಾರೆ ಹಿಂಗೆ ಮಕೊಂಡು. ಬೆಳಗ್ಗೆ ಡ್ಯೂಟಿಗೆ ಟೈಮ್ ಆಗಿರ್ತದ, ಆದ್ರೂ ಲೇಜಿ. ಹೌದಾ, ಲೇಟ್ ಆಯ್ತಾ, ಆಗ್ಲಿ. ಹಿಂಗ್ ಲೈಟ್ ಆಗಿ ತಗೋತಾರೆ ಎಲ್ಲ ವಿಷಯನೂ, ಟಕ್ಕ ಟಕ್ಕ ಅನ್ನೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೋಂಬೇರಿ. ಆ ವಿಷಯಕ್ಕೆ ಸಿಟ್ಟು ಇಲ್ಲಿಗೆ ಬಂದಿರ್ತದ. ನಾನು ಏನ್ ಮಾಡಕ್ ಆಗಲ್ಲ ಗೈಸ್, ಏನ್ ಮಾಡ್ತೀರಾ? ನಾನ್ ಜಗಳಾನೇ ಮಾಡಲ್ಲ ಅವ್ರ ಜೊತೆಗೆ. ಮೀನಾಕ್ಷಿ. ನನಗ್ ಸ್ಟ್ರೇನ್ ಆದ್ರೆ ಏನ್ ಮಾಡ್ತೀನಿ? ಮಲ್ಕೋತೀಯ? ಕರೆಕ್ಟ್ ಆಗಿ ಹೇಳ್ರಿ. ರೇಗ್ತೀಯ? ಹೌದಾ, ರೇಗ್ತೀನ? ಎಲ್ಲರೂ ಕಾಮನ್, ಎಲ್ಲರೂ ಇಲ್ಲ, ಮಾಡ್ತಾರೆ. ನಂಗೆ ಸ್ಟ್ರೇನ್ ಆದ್ರೆ ನಾನು ಏನ್ ಮಾಡ್ತೀನಿ? ಸ್ಟ್ರೈನ್ ಕಡಿಮೆ ಮಾಡ್ಕೋತೀಯ? ಎರಡಾಯ್ತು, 2 ಸತಿ ಏನಂತಾರೆ, 2 ಕ್ಲೂ ಹೋಯ್ತು, ಚಾನ್ಸ್. 2 ಚಾನ್ಸ್ ಆಯ್ತು. ಕ್ಲೂ ಅಂತ. ಸಾರಿ ಗೈಸ್. ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯ? ಸೈಲೆಂಟ್ ಇರ್ತೀನಿ. ಅದನ್ನೇ ಹೇಳದ್ನಲ್ಲ, ಮಲ್ಕೋತೀಯ ಅಂತ. ಮಲ್ಕೊಳ್ಳೋದು. ಮಲ್ಕೊಂಡ್ಗಾಡ್ತಾರ ಸೈಲೆಂಟ್ ಆಗಿರ್ತಾನೆ. ಸುಮ್ನೆ ಕೂತ್ರು ಸೈಲೆಂಟ್ ಆಗಿರ್ಬೋದು. ಮಲ್ಕೋತಾರ ಮಲ್ಕೊಂಡ್ರೆ ಸೈಲೆಂಟ್. ಬರೀ ಈಗ ಹಿಂಗೆ ಜಗಳ ಮಾಡ್ತಾರೆ ಗೈಸ್. ಇವಾಗ ಹಿಂಗೆ ಏನೋ ಒಂದ್ ಹೇಳ್ತಾರೆ, ಏನಿಲ್ಲ. ಅದು ಎಷ್ಟು ಕ್ವಶನ್ ರಾಂಗ್ ಹೇಳಿದ್ರಿ? 4. 5. ಇದನ್ನು ಸೇರಿಸಿ 5 ರಾಂಗ್. ನಾನು ಇಂಥದ್ದು ಶಾಪಿಂಗ್ ಮಾಡ್ತೀನಪ್ಪ ಜಾಸ್ತಿ ಅಂತಂದ್ರೆ ಏನದು? ಬಟ್ಟೆ. ಥಲಿ ಬಜಾವ್. ಕರೆಕ್ಟ್ ಮ್ಯಾನ್. ನನಗೆ ಯಾವ ತರ ಕ್ಲೈಮೇಟ್ ಇಷ್ಟ ಆಗ್ತದ? ಐ ಮೀನ್ ವೆದರ್ ಇಷ್ಟ ಆಗ್ತದೆ. ರೈನಿ, ಮಳೆಗಾಲ. ಎಸ್. ನಾವೆಲ್ಲ ಗೊತ್ತಲ್ಲ. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಏನು? ಬಿಗ್ಗೆಸ್ಟ್ ಡ್ರೀಮ್ ನೀವು ಹಂಗು ನಾನು ಬಿಗ್ಗೆಸ್ಟ್ ಡ್ರೀಮ್ ಅಂತ ಒಂದು 10 ಹೇಳಿದಾಳೆ. ಆಯ್ತು, 10 ಒಂದ್ ಹೇಳ್ರಿ. 10 ಇರ್ದವಲ್ಲ, ಸುದೀಪ್ ಸರ್ ಮೀಟ್ ಮಾಡೋದು ಅದೇ ಒಂದ್ ದೊಡ್ಡ ಡ್ರೀಮ್. ಹೌದಾ? ಮತ್ತೆ ಇನ್ನೊಂದ್ ಯಾವ್ದಪ್ಪ? 10. ನಾನು 2 ಸಲ ಮೀಟ್ ಮಾಡಿದೀನಿ. ತಡ್ರಿ, ಅದಲ್ಲ ತಡ್ರಿ. ಆಯ್ತು, 10 ಒಂದಾಯ್ತು, ಇನ್ನ 9 ಏನು? ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು. ಮನೆಗೇನೆ ಇಲ್ಲ, ಮನೇಲಿ ಒಟ್ಟು ಮನೆ ಏನಿಲ್ಲ, ಮತ್ತೆ ಥಾರ್ ಒಂದೇ. ಆಮೇಲೆ 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 7 10 2 ಆಯ್ತು. ನೀನು 10 ಆಮೇಲೆ ಹೇಳೋಣ.
ಬರೀ ಹಿಂಗೆ ಸುಳ್ಳು ಹೇಳ್ತಾರೆ guys. ಸುದೀಪ್ ಸರ್ನ ಮೀಟ್ ಮಾಡಿದೆ ಅದೇ ಸರ್. ಒಂದು ಸುದೀಪ್ ಈಗ ಸ್ಯಾಮ್ ನಾನು ಸಮೀರ್ 2 ಸಲ ಮೀಟ್ ಮಾಡಿದ್ದೀನಿ. ಚಲೋ ಆಯ್ತು. ನೋಡ್ಬೇಡ್ರಿ, ನನಗೆ ಇಷ್ಟ ಆಗೋ ಗಿಫ್ಟ್ ಯಾವುದು? ಹಿಂಗೆ ಇಷ್ಟ ಆಗೋ ಗಿಫ್ಟ್ ನೀವು ಆ ಥರ ಫ್ಲವರ್ ಕೊಟ್ಟರೆ ಇಷ್ಟ. ಬೊಕ್ಕೆ ಹೇಳಿದ್ಯಾ ಅದನ್ನ ಎಷ್ಟೋ ಸಲ, ಸುಮ್ಮನೆ ಹಿಂಗೆ ಅನ್ಬೇಡ. ಅದ್ರ ಜೊತೆ ಯಾಕೆಲ್ಲ ಕರೆಕ್ಟಾಗಿ ಹೇಳ್ತೀನಿ, ಒಂದು ಸ್ವಲ್ಪ ರಾಂಗ್ ಹೇಳ್ಬೇಕು. ಅದ್ರ ಜೊತೆ ಫ್ಲವರ್ ಬೊಕ್ಕೆ ಕೊಟ್ರೆ ಇಷ್ಟ ಆಗತ್ತೆ. ಅದ್ರ ಜೊತೆ ಫೆರಾರೋ ಕೊಟ್ಟರು ಇಷ್ಟ ಆಗ್ತದೆ. ಫೆರಾರು ಯಾಕೋ ಫೆರಾರಿ ಅನ್ಲಿಲ್ಲ. ಓಕೆ, ನನ್ನ ಫೇವ್ರೆಟ್ ಮೂವಿ ಯಾವುದು? ಕನ್ನಡನ ಹಿಂದಿನ? ಫೇವ್ರೆಟ್ ಮೂವಿ ಕನ್ನಡನ ಎಲ್ಲ ಬರ್ತದೆ ಹಿಂದಿನ? ಅದ್ರೊಳಗು. ಇಲ್ಲ, ನಮಗೆ ಕನ್ನಡ ಹಿಂದಿ ಎಲ್ಲ ಬೇರೆ ಬೇರೆ, ಎಲ್ಲ ಒಂದೇ ಆಗಲ್ಲ. ಫಸ್ಟ್ ಹಿಂದಿ. ಹಿಂದಿ ಹ್ಮ್. ಬಾಯಿಗೆ ಬರಲ್ಲ. ಸನಂ ತೇರಿ ಕಸಂ. ಎಸ್. ಆಮೇಲೆ ಕನ್ನಡ? ಕನ್ನಡ ಸುದೀಪ್ ಸರ್ದೆಲ್ಲ ಇಷ್ಟ ನಿಂಗೆ. ಮರ್ತೋಗ್ಬಿಟ್ಟಿರ್ತಾರ ಅಂತ ಬರ್ಕೊಂಡೆ, ನಿನ್ನೆ ಹೇಳ್ತಿದ್ರು ಗೈಸ್ ಇವರು. ನನಗ ಯಾವ ಟೈಪ್ ಸರ್ಪ್ರೈಸಸ್ ಇಷ್ಟ ಆಗ್ತದ? ಸರ್ಪ್ರೈಸಸ್ ಅಂದ್ರೆ ಎಲ್ಲರಿಗೂ ಇಷ್ಟ. ಯಾವ ಟೈಪ್ ಅಂತಂದ್ರೆ ಯಾವ ಟೈಪ್ ಇಷ್ಟ ಆಗ್ತದ ಅದ್ರೊಳಗೆ? ಸಡನ್ ಆಗಿ ಹೇಳದೆ ಕೇಳದೆ ಮಾಡ್ತಾರಲ್ಲ ಸರ್ಪ್ರೈಸ್, ಅದು ಇಷ್ಟ ಆಗುತ್ತೆ. ಅದೇ ಕೇಳ್ದೆ ಮಾಡೋದಕ್ಕೆ ಸರ್ಪ್ರೈಸ್ ಅಂತಾರ. ಮತ್ತೆ ಮತ್ತೆ ಅದ್ರಲ್ಲಿ ಯಾವ ಅದ್ರೊಳಗೆ ಟೈಪ್ ಅಂದ್ರೆ ಯಾವ ತರ ಏನಿರುತ್ತೆ? ನೀವ್ ಇಲ್ಲಿವರೆಗೂ ಎಷ್ಟು ಸರ್ಪ್ರೈಸ್ ಮಾಡಿರಿ? ಎಷ್ಟು ಸರ್ಪ್ರೈಸ್ ಮಾಡಿರಿ? ಅಯ್ಯೋ ಸಿಕ್ಕಾಪಟ್ಟೆ. ಹೇಳ್ರಿ. ಸರ್ಪ್ರೈಸ್ ಮಾಡ್ತೀನಿ ಅಂತ ಮಾಡಿಲ್ಲ, ಅದೇ ಸರ್ಪ್ರೈಸ್. ಹೇಳ್ರಿ ಗೈಸ್, ನಿಮ್ಗೆ ಯಾವ ತರ ಸರ್ಪ್ರೈಸ್ ಇಷ್ಟ? ನೀವು ಕ್ವಶನ್ ಉಲ್ಟಾ ಮಾಡೋದಲ್ಲ, ಆನ್ಸರ್ ಕೊಡ್ಬೇಕು ಅದಕ್ಕೆ. ಗೊತ್ತಿಲ್ಲ, ಗೊತ್ತು ಮಾಡ್ಕೊ, ಟೈಮ್ ಗೊತ್ತಿಲ್ಲ ನಂಗೆ. ಗೊತ್ತೇ ಅದು ನನಗೆ ಗೊತ್ತೇ ಇಲ್ಲ. ಗೊತ್ತು ಮಾಡ್ಕೋರಿ, ಇದು ಮಾಡ್ರಿ ಅಂತಂದ್ರೆ ಅದೇನ್ ಗೊತ್ತಾಗತ್ತೆ? ನನ್ಗೆ ಇವ್ರು ಹೇಳ್ದೆ ಕೇಳ್ದೆ, ಇವಾಗ ನಾನ್ ನಮ್ಮ ಅಮ್ಮನ ಮನೆಯೊಳಗೆ ನಾನು ಹೇಳದೆ ಕೇಳದೆ ಅಂತ ತಾನೆ. ಹೇಳದೆ ಕೇಳದೆ ಸರ್ಪ್ರೈಸ್ ಕೊಡೋದು ಇಷ್ಟ ಕೇಳ್ರಿ. ಆಗುತ್ತೆ. ಅಂದ್ರೆ ನನ್ಗೆ ಹೇಳ್ಬಾರ್ದು, ಸಡನ್ ಆಗಿ ಏನೋ ಕ್ಲೀವ್ ಕೊಡದೆ, ಗೊತ್ತಾಯ್ತು. ಏನು ಒಂದ್ ಸ್ವಲ್ಪ ಕ್ಲೂ ಕೊಡದೆ ಅದನ್ನೇ ನಾನು ಫಸ್ಟ್ ಹೇಳಿದ್ದು, ಬರ್ಬೇಕು. ಕೇಳಬೇಕಿದ್ರೆ ಅವ್ರಿಗೆ ಹೇಳದೆ ಕೇಳದೆ ಸರ್ಪ್ರೈಸ್ ಕೊಡೋದು ಇಷ್ಟ ಆಗತ್ತೆ ಅಂತ ಹೇಳಿದ್ದು. ಫೈನ್ ಗೈಸ್, ಕೊಟ್ಬಿಡೋಣ ಪಾಯಿಂಟ್. ಹಾ ಯಾಕೋ ಇದು ಮಾಡ್ಲಿಕ್ಕೆ ಆದ್ರೆ ಇದು ಕನ್ಸಿಡರ್ ಮಾಡಲ್ಲ ನಾನು. ನನ್ಗೆ ಯಾವ ತರ ಪ್ಲೇಸ್ಗೆ ಹೋಗ್ಲಿಕ್ಕೆ ಇಷ್ಟ? ಅದೇ ಒಂಥರ ಬೆಟ್ಟ, ಸ್ನೋ. ಬೆಟ್ಟ, ಸ್ನೋ, ಮತ್ತಿನ್ನೇನು ಹೇಳ್ಬಿಡ್ರಿ ಎಲ್ಲ. ಹಂಗೆ ಆ ತರದ್ದು ಇಷ್ಟ. ಮತ್ತೆ ಯಾವ್ದು? ಗ್ರೀನರಿ. ಬೆಟ್ಟ ಏನು ರೆಡ್ ಒಳಗಿರುತ್ತ? ಬೆಟ್ಟ, ಕಲ್ಲದು ಬೆಟ್ಟ, ಏನೇನೋ snow ಮಾತಾಡ್ತಾರಪ್ಪ ಅಂತಂದ್ರೆ ನಾನು. ಎಲ್ಲಾನು ಹಂಗೆ ಇದಾಗುತ್ತೆ. ಇದೆ ಪಾಯಿಂಟ್ ಕೊಡಲ್ಲ. 5, 6, 7 ಕ್ವಶನ್ಸ್ ರಾಂಗ್. 5, 6, 7 ಅಂತ. ನಾನು ಹೆಚ್ಚು ಖರ್ಚು ಮಾಡೋದು ಯಾವ್ದಕ್ಕೆ? ಬಟ್ಟೆಗೆ. ಇನ್ನೇ ಕ್ವಶನ್ ಕಂಪ್ಲೀಟ್ ಆಗೋಕೆ ಮುಂಚೆ ಹೇಳ್ಬಿಡ್ರಿ. ಬಟ್ಟೆಗೆ ಜಾಸ್ತಿ ಖರ್ಚು ಮಾಡೋದು. ನಾನು ಹೆಚ್ಚು ಖರ್ಚು ಮಾಡೋದು ಯಾವ ಟಾಪಿಕ್ಗೆ? ಟಾಪಿಕಾ? ಏನ್ ಟಾಪಿಕ್? ಐ ಮೀನ್ ಯಾವ್ದಕ್ಕೆ? ಬಟ್ಟೆಗೆ ಅಂತ ಹೇಳ್ತಾ ಮತ್ತೆ ಯಾವ್ದಕ್ಕೆ ಅಂತ ಹೇಳಿದ್ರಾ? ಕೇಳಿಸಿಲ್ಲ. ನಮ್ಮಿಬ್ರದು ನನಗ್ ಫೇವ್ರೆಟ್ ಪಿಕ್ ಯಾವುದು? ಮೊಬೈಲ್ ತೆಗೀರಿ ನಿಮ್ದು. ಇವ್ರ ಫೋನ್ನಾಗ ನಮ್ಮ ಫೋಟೋಸ್ ಇಲ್ಲ. ಅಲ್ಲಿದೆ ಹಿಂದೆ. ಅದನ್ನ ತೋರ್ಸೋದಾ? ಆಗಲ್ಲ, ತೋರ್ಸ್ರಿ. ಅದು ಹಾಕ್ತೀವಿ ಗೈಸ್, ಸೈಡ್ಗೆ ಹಾಕ್ತೀವಿ ಆ ಫೋಟೋನ. ಆ ಫೋಟೋ ಇಷ್ಟ. ನಮ್ಮ ಫೇವ್ರೆಟ್ ಮೆಮೊರಿ? ಮನಾಲಿಗೆ ಹೋಗಿದ್ದು. ಮನಾಲಿಗೆ ಹೋಗಿದ್ದು ಗೈಸ್. ಎಲ್ಲ ಗೊತ್ತು ನಂಗೆ ಅಂತ ಅನ್ಕೊಳ್ಳೋದು ತಪ್ಪು ಗೈಸ್. ನಮ್ ರಿಲೇಶನ್ಶಿಪ್ ಒಳಗ ನಾನೇನ್ ಜಾಸ್ತಿ ಅಪ್ರಿಶಿಯೇಟ್ ಮಾಡ್ತೀನಿ? ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಲ್ಲ, ಅದು ಸಪೋರ್ಟ್ ಅಂತಂದ್ರೇನು, ನಾನು ಜಾಸ್ತಿ ಕೋಪ ಮಾಡ್ಕೊಳ್ಳೋದಾಗ್ಲಿ, ಅದಕ್ಕೆ ಜಾಸ್ತಿ ಬೇಗ ರಿಯಾಕ್ಟ್ ಆಗೋದಾಗ್ಲಿ ಅದು ಮಾಡಲ್ಲ. ಅವ್ರ ಪೇಷನ್ಸ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಎಲ್ಲರೂ ಕಲಿಬೇಕು ಗಾಯ್ಸ್ ಮದುವೆ ಆದ್ಮೇಲೆ ಪೇಷನ್ಸ್ನ. ನಾನಿವಾಗ ಶಾಪಿಂಗ್ ಅಂತ ಹೋದ್ರೆ ಯಾರ ಸೆಷನ್ ನ ಫಸ್ಟ್ ನೋಡ್ತೀನಿ? ನಂದೇ. ನಂದೇ? ನಿಮ್ದು ಅಂತಿರ್ತದ ಅಲ್ಲಿ ಸೆಷನ್? ನಂದೇ ಸೆಷನ್ ಇರುತ್ತೆ. ಬಾಯ್ಸ್ ಫಸ್ಟ್ ಹೋಗೋದೇ ಬಾಯ್ಸ್ ಕಲೆಕ್ಷನ್ಸ್ಗೆ.
ಹೋಗ್ಬಿಡ್ತಾರೆ. ಇವಾಗ ನೋಡ್ರಿ ಬರ್ತದ ನನ್ ಲಿಸ್ಟ್. ಬಟ್ಟೆ ಎಲ್ಲ ಇವರೇ ಸೆಲೆಕ್ಟ್ ಮಾಡೋದು. ನನ್ನ ನೆಕ್ಸ್ಟ್ ಕ್ವೆಶನ್, ಹ್ಮ್ ನನ್ ಯಾವ ಹ್ಯಾಬಿಟ್ ನಿಮ್ನ ಜಾಸ್ತಿ ಇರಿಟೇಟ್ ಮಾಡಿಸೋದು? ಹಾ? ನನ್ನ ಯಾವ ಅದಕ್ಕೆ ಆನ್ಸರ್ ಅವಳಿಗೆ ಗೊತ್ತಿರಲ್ಲ. ಇವಾಗ ನೀವ್ ಹೇಳ್ರಿ. ಅದಕ್ಕೆ ಆಯ್ತು, answer- ಇವಾಗ ನೀವ್ ಇದು ಹೇಳ್ರಿ. ಆನ್ಸರ್ನ ತಿಳ್ಕೊಬೇಕು ಅಂತ ಬರ್ದಿರೋದು. ಆಯ್ತು, ನನಗೆ ಗೊತ್ತಿಲ್ಲ, ಅದಕ್ಕೆ ನೀವ್ ಹೇಳ್ರಿ. ನೆಕ್ಸ್ಟ್ ಟೈಮ್ ನಾನು ಆ ಕೆಲಸ ಮಾಡ್ಬಾರ್ದಲ್ಲ. ಹೇಳ್ರಿ, ಯಾವ ಟಾಪಿಕ್ಕು? ನಿಮ್ನ ಜಾಸ್ತಿ ಇರಿಟೇಟ್ ಮಾಡ್ತದ, ನಾನು ಮಾಡೋ ಯಾವ ಟಾಪಿಕ್ ನಿಮ್ಗೆ ಜಾಸ್ತಿ ಇರಿಟೇಟ್ ಮಾಡ್ತದ ಅಂತ. ಯಾವ ಹ್ಯಾಬಿಟ್? ಬೇಗ ಕೋಪ ಮಾಡ್ಕೋತೀಯ? ಅವರು ಪೇಷನ್ಸ್ ಇರ್ತಾರೆ, ನಾನು ಶಾರ್ಟ್ ಟೆಂಪರ್. ಹಂಗಿದ್ರೇನೆ ಅದು ಪೇರ್. ಗಾಟ್ ಇಟ್? ಐ ವೋಂಟ್ ಚೇಂಜ್. ಗೊತ್ತಾದ್ರೆ ಚೇಂಜ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇವಾಗ ಐ ವಾಂಟ್ ಚೇಂಜ್. ಸುಮ್ಮನೆ. ಆಮೇಲೆ ನಾನು ಲೇಟ್ ನೈಟ್ ಪರ್ಸನ್ನ ಅರ್ಲಿ ಮಾರ್ನಿಂಗ್ ಪರ್ಸನ್. ಅಂದ್ರೆ ಲೇಟ್ ನೈಟ್ ಭಾಳ ಲೇಟ್ ನೈಟ್ ಅವ್ರಿಗೆ ರಾತ್ರಿ ಹೊರಗಡೆ ಲಾಂಗ್ ಡ್ರೈವ್ ಹೋಗೋದಂದ್ರೆ ಇಷ್ಟ. ಇಲ್ಲ ರಾತ್ರಿ ಕೇಳ್ಬೇಡ್ರಿ, ಎಲ್ಲ ಕಟ್ ಹೋಗೋದಂದ್ರೆ ಇಷ್ಟ. ಎಕ್ಸಾಕ್ಟ್ಲಿ. ಸ್ಟಾರ್ನ ನೋಡಿ ಕೌಂಟ್ ಮಾಡೋದಂದ್ರೆ ಓ, ಇಷ್ಟ. ಅದೆಲ್ಲ ಇಲ್ಲ, ಬರೀ ಏನೋ ಹಂಸಲೇಖ ಅವ್ರ ಮ್ಯೂಸಿಕ್ ಅಂದ್ರೆ ಇಷ್ಟ. ಮಾಣಿಕ್ಯ ಮೂವಿ ಡೈಲಾಗ್ ಇದು. ಅದೆಲ್ಲ ಇಲ್ಲ. ಲೇಟ್ ನೈಟ್, ನಾನು ಲೇಟ್ ನೈಟ್ ಪರ್ಸನ್. ಅರ್ಲಿ ಮಾರ್ನಿಂಗ್ ಹಿಂಗಿರ್ತೀನಿ ನಿದ್ದೆ ಕಣ್ಣಾಗ. ಲೇಟ್ ನೈಟ್ ಅಷ್ಟ. ನಾನು ಯಾವ ಟಾಪಿಕ್ನಾಗ ಪರ್ಫೆಕ್ಟ್? ಇಂಥ ಟಾಪಿಕ್ ಒಳಗೆ ನನ್ನ ಹೆಂಡತಿ ಪರ್ಫೆಕ್ಟ್ ಅಪ್ಪ ಅಂತ ನೀವು ಪ್ರೌಡಾಗಿ ಹೇಳ್ಬೋದಂದ್ರೆ ಯಾವ ಟಾಪಿಕ್ ಅದು ಅಂತ? ಆಲ್ಮೋಸ್ಟ್ ಎಲ್ಲದ್ರಾಗೂ ಇದೆಯಾ? ಯಾವ ಪರ್ಟಿಕ್ಯುಲರ್ ಆಗಿ ಒಂದು? ಆಲ್ಮೋಸ್ಟ್ ಎಲ್ಲದ್ರಾಗೂ ಅದು ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಅದೇ ಸೊ ಇಷ್ಟೇ ಕ್ವೆಶನ್ಸ್. ಇಷ್ಟನಾ? 32 ಕ್ವೆಶನ್ಸ್ ಅಲ್ಲಿ 7 ಕ್ವೆಶನ್ಸ್ ನ ರಾಂಗ್ ಆಗಿ ಅಷ್ಟೇ. ಆನ್ಸರ್ ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಎಲ್ಲಾನು ಹೇಳಿದೀನಿ. ಏನಿಲ್ಲ, ಪಾಸಿಂಗ್ So, ಮಾರ್ಕ್ಸ್. ವಿನ್ ನಾನೇ. ಎಸ್, ಅದ್ರ ಟ್ರೀಟ್ ಕೊಡಿಸ್ತಾರೆ ಈಗ. ಇವ್ರು ಟ್ರೀಟ್ ಕೊಡಿಸ್ಬೇಕು. ಟ್ರೀಟ್ನ ಎಸ್. ಕೊಡ್ಸಿ ಟ್ರೀಟ್ ಕೊಡ್ಸಿ. ಇಲ್ಲೇ ಯಾ. ನಮ್ಮ ಮನೆ ಎದುರಿಗೆ ಒಂದು ಐಸ್ ಕ್ರೀಮ್ ಶಾಪ್ ಇದೆ. ಅಲ್ಲಿ ಹೋಗಿ ಒಂದು ಅವರಿಗೆ ಬ್ಲ್ಯಾಕ್ ಕರೆಂಟ್ ಇಷ್ಟ, ಒಂದು ಐಸ್ ಕ್ರೀಮ್ ತಂದು ಕೊಟ್ಬಿಟ್ರೆ. ಯಾ, ಇದು ಸೊ ಗೈಸ್, ಆಗಿತ್ತು ಇವತ್ತಿನ ಕ್ವೆಶ್ಚನ್ ಅಂಡ್ ಆನ್ಸರ್ ವ್ಲಾಗ್. ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡಿದೀನಿ. ಸೊ ಇದರಲ್ಲಿ ಗೆದ್ದಿರೋದು ಯಾರಂದ್ರೆ ನಾನೇ. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತೆ ಅಂತ ಅನ್ಕೋತೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ವಿದ್ ಬನಿ Subscribe ಯೂಟ್ಯೂಬ್ ಮಾಡಿ. ಚಾನೆಲ್. ಆಮೇಲೆ ನೆಕ್ಸ್ಟ್ ಯಾವ ತರದ ವ್ಲಾಗ್ ನ ನೋಡಕ್ ಇಷ್ಟಪಡ್ತೀರಾ ಚಾಲೆಂಜಿಂಗ್ ಆದ್ಮೇಲೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಲೆಂಜಿಂಗ್ ವಿಡಿಯೋ ಬರುತ್ತೆ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ ನೋಡಕ್ ಇಷ್ಟಪಡ್ತೀರಾ ಅದನ್ನ ಅದನ್ನ ಕಮೆಂಟ್ ಕಮೆಂಟ್ ಮಾಡಿ. ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಎಸ್ ಆಲ್ಮೋಸ್ಟ್ 100% ಟ್ರೈ ಮಾಡ್ತೀವಿ. ಎಸ್ ಎಸ್. Yeah. ಸೊ ಬೇಗ ನಮಗೂ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಜಾಸ್ತಿ ನಿಮ್ ಸಪೋರ್ಟ್ ಇರ್ಲಿ. ಇವಾಗ ಏನೇನೋ ಸ್ವಲ್ಪ ಬೆಳೀತಾ ಇದೀವಿ. ಸೊ ಇನ್ನು Touch wood, ಸಪೋರ್ಟ್ ಸಿಕ್ಕರೆ ಹಿಂಗೆ ನಿಮ್ದು ಆಗ್ಲಿ. ಇನ್ನೂ ಚೆನ್ನಾಗಿ ವ್ಲಾಗ್ಗಳು yes. ತರೋದಕ್ಕೆ ನಾವು ಟ್ರೈ ಟ್ರೈ ಮಾಡ್ತೀವಿ. ಮಾಡ್ತೀವಿ. ಟಚ್ ವುಡ್ ಹಿಂಗೆ ಸಪೋರ್ಟ್ ಮಾಡಿ ಎಲ್ರು, ನಮ್ಗೆ Yeah. ಖುಷಿ ಆಗ್ತದೆ. ಥ್ಯಾಂಕ್ ಯು. ರಾಮ್ ರಾಮ್.